May the name of the Lord be glorified. ಕರ್ತನ ನಾಮವು ಮಹಿಮೆ ಹೊಂದಲಿ. Good morning to you all and greetings to you all in the precious name of our Lord and our Savior Jesus Christ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳು ಹಾಗೂ ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. Till now we could glorify our God through the songs. ಇಲ್ಲಿ ತನಕ ನಾವು ಹಾಡುಗಳ ಮೂಲಕ ನಮ್ಮ ಕರ್ತನನ್ನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಯಿತು. Now we have come before the word of God for a short while. Let us be seated in the presence of God with prayer that the Spirit of God may speak to us in this morning. ನಾವು ಈಗ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರ್ಥನಾ ಮನೋಭಾವದಿಂದ ಕೂತುಕೊಳ್ಳೋಣ. ದೇವರ ಪರಿಶುದ್ಧಾತ್ಮನು ತಾನೇ ನಮಗೆ ಆ ವಾಕ್ಯಗಳನ್ನ ಬೆಳಗಿಸಲಿ, ಅರ್ಥ ಮಾಡಿಕೊಡಲಿ ಎಂಬುದಾಗಿ ಪ್ರಾರ್ಥಿಸೋಣ. We have come to the fourth day of this series of online meetings as we celebrate the bicentennial history of the Brethren movement. ನಾವೆಲ್ಲರೂ ಕೂಡ ಈ ದಿವಸ 4ನೆಯ ಬೆಳಗಿನ ಧ್ಯಾನ ಕೂಟಕ್ಕಾಗಿ ಸೇರಿ ಬಂದಿದ್ದೇವೆ. ಇದು ನಮ್ಮ ಸಹೋದರರ ಸಭೆಗಳ ಸಂಚಲನ ಅಥವಾ ಚಳುವಳಿ ಪ್ರಾರಂಭವಾದಂತ 200 ವರ್ಷಗಳ ದ್ವಿಶತಮಾನೋತ್ಸವ ಕಾರ್ಯಕ್ರಮಗಳ ಸಮಯದಲ್ಲಿ ನಾವು ಇದ್ದೇವೆ. At this time, I humble myself before the Lord and thank Him for giving me this opportunity to share with you all from the Word of God. ಈ ಸಮಯದಲ್ಲಿ ನಾನು ದೇವರ ಮುಂದೆ ನನ್ನನ್ನು ತಗ್ಗಿಸಿಕೊಂಡವನಾಗಿ, ನಾನು ದೇವರು ತಾನೇ ದೇವರ ವಾಕ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತೆ ಆತ ನನ್ನನ್ನು ಬಲಪಡಿಸಿ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಾನು ಪ್ರಾರ್ಥಿಸುವವನಾಗಿದ್ದೇನೆ. And I thank the Bicentennial Celebration Committee for giving me this opportunity to share the Word of God through this media. ಈ ಒಂದು ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ಈ ಒಂದು ದ್ವಿಶತಮಾನೋತ್ಸವ ಸಮಾರಂಭದ ಸಮಿತಿಯ ಸದಸ್ಯರು ಅವಕಾಶ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. For the last 3 days, we were recollecting morning and evening through our brothers how the Lord has brought us thus far last 200 years. ಕಳೆದ 3 ದಿವಸಗಳಿಂದ ವಿವಿಧ ಸಹೋದರರ ಮೂಲಕವಾಗಿ ದೇವರು ತಾನೇ 200 ವರ್ಷಗಳು ಹೇಗೆ ಆತನು ನಡೆಸುತ್ತಾ ಬಂದಿದ್ದಾನೆ, 200 ವರ್ಷಗಳು ನಡೆಸುತ್ತಾ ಇವತ್ತಿನವರೆಗೂ ಹೇಗೆ ಆತನವನ್ನು ಪರಿಪಾಲಿಸಿಕೊಂಡು ಬಂದಿದ್ದಾನೆ ಎಂಬುದರ ಕುರಿತಾದ ಚರಿತ್ರೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. When we think about the history of the Brethren movement, at this time we only can remember it is because of the grace of God alone that we have come thus far. ನಾವು ಈ 200 ವರ್ಷಗಳ ಆ ಚರಿತ್ರೆ ನೋಡುತ್ತಾ ಬರುವಾಗ ಆ ದೇವರ ನಂಬಿಗಸ್ತಿಕೆ ಹಾಗೂ ದೇವರ ಕಾರ್ಯದ ನಿಮಿತ್ತವಾಗಿಯೇ ನಾವು ಇಲ್ಲಿಯ ತನಕ ನಾವು ಬಂದಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Now, this should not be just a celebration for us, but for me and for all of us, it should be a time of rededicating ourselves into the hands of God, that we may follow the deeper truth that are passed on to us, that we may follow it faithfully in our lives. ಇದು ಕೇವಲ ಒಂದು ಆಚರಣೆ ಮಾತ್ರ ಆಗಿರಬಾರದು. ನನಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಇದು ನಮ್ಮೆಲ್ಲರಿಗೂ ಕೂಡ ನಾವು ದೇವರ ವಾಕ್ಯದ ಸತ್ಯಗಳನ್ನ ಹೇಳಿಕೊಟ್ಟಂತಹ ಈ 200 ವರ್ಷಗಳಲ್ಲಿ ದೇವರ ವಾಕ್ಯದ ಸತ್ಯಗಳನ್ನ ಪ್ರಕಟಿಸಿದಂತೆ ಆ ವಾಕ್ಯಗಳನ್ನ ಅಳವಡಿಸಿಕೊಂಡು ವಾಕ್ಯದಂತೆಯೇ ಜೀವಿಸುತ್ತಾ ಮುಂದೆ ಸಾಗುವ ಹಾಗೆ ಒಂದು ಎಚ್ಚರಿಕೆ ಹಾಗೂ ಪ್ರೋತ್ಸಾಹದ ಕೂಟ ಇದಾಗಿರಲಿ ಎಂಬುದಾಗಿ ನನ್ನ ಆಶಯ. May the Lord help us to correct ourselves, the failures that happened in our personal lives,
in our family lives, and in our assembly lives. ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ, ಕುಟುಂಬ ಜೀವನದಲ್ಲಿಯೂ, ಸಭೆಯ ಜೀವನದಲ್ಲಿಯೂ ಆದಂತ ಲೋಪಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಕರ್ತನು ತಾನೇ ನಮ್ಮೆಲ್ಲರಿಗೂ ಕೂಡ ಆತನು ಸಹಾಯ ಮಾಡಲಿ. A very humble beginning that happened in 1825 now is spread to all over the world. ಈ ಒಂದು ದೀನತೆಯಿಂದ 1825ರಲ್ಲಿ ಪ್ರಾರಂಭವಾದಂತಹ ಈ ಒಂದು ಸಹೋದರರ ಸಭೆಗಳ ಸಂಚಲನ ಇವತ್ತು ಪ್ರಪಂಚದಾದ್ಯಂತ ಹರಡಿಕೊಂಡಿದೆ. Let us thank the Lord for the sacrifices that the early brethren made to pass on this wonderful truth to us. ಈ ಆದಿ ಸಹೋದರಿಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಅವರು ಈ ಅದ್ಭುತವಾದ ಸತ್ಯಗಳನ್ನ ಅವರು 1825ರಿಂದ ಇವತ್ತಿನವರೆಗೂ ಕೂಡ ಅವರು ವರ್ಗಾಯಿಸಿ ಈಗ ನಮ್ಮವರೆಗೂ ಕೂಡ ಬಂದಿದೆ. That is why you and I got this wonderful truth in our lives. ಆದ್ದರಿಂದಲೇ ನಾನು ಮತ್ತು ನೀವು ನಮ್ಮ ಜೀವನದಲ್ಲಿ ಈ ಅದ್ಭುತವಾದ ಸತ್ಯಗಳನ್ನ ನಾವು ಹೊಂದಿದವರಾಗಿದ್ದೇವೆ. Those young men who searched the scriptures in Dublin, the capital of Ireland, were like the Berean believers. ಈ ಬ್ರದರನ್ ಅಥವಾ ಸಹೋದರ ಸಭೆಗಳ ಸಂಚಲನ ಪ್ರಾರಂಭ ಮಾಡಿದಂತಹ ಆ ಯೌವನಸ್ಥರು ಅವರು ಐರ್ಲೆಂಡ್ ದೇಶದ ರಾಜಧಾನಿ ಡಬ್ಲಿನ್ನಲ್ಲಿ ಅವರು ಸೇರಿದವರಾಗಿದ್ದರು. ಅವರು ಆ ಒಂದು ಸಂಚಲನದ ಪ್ರಾರಂಭವನ್ನ ಆರಂಭಿಸಿದರು. They were like the Berean believers. ಅವರು ಬೆರಿಯ ಸಭೆಯವರ ಹಾಗೆ ಶಾಸ್ತ್ರಗಳನ್ನ ಅವರು ಹುಡುಕುವವರಾಗಿದ್ದರು. Apostle Paul comment about the Berean believers in Acts chapter 17 and verse 11. ಅಪೊಸ್ತಲ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಈ ಬೇರೂಯ ಸಭೆಯವರ ಕುರಿತಾಗಿ ಆತನು ಬರೆಯುತ್ತಾನೆ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. They were not only searching the scriptures and understood the deeper truth in that, they practiced it in their lives. ಅವರು ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನ ಅವರು ಅಧ್ಯಯನ ಮಾಡುತ್ತಾ ಇದ್ದಿದ್ದು ಮತ್ತು ಅದರ ಅರ್ಥವನ್ನ ಗ್ರಹಿಸಿಕೊಳ್ಳುತ್ತಾ ಇದ್ದುದು ಮಾತ್ರವೇ ಅಲ್ಲ, ಬದಲಾಗಿ ತಮ್ಮ ಜೀವನಕ್ಕೆ ಆ ವಾಕ್ಯಗಳನ್ನ ಅಳವಡಿಸಿಕೊಳ್ಳುತ್ತಿದ್ದರು ಅಥವಾ ಅನ್ವಯಿಸಿಕೊಳ್ಳುತ್ತಿದ್ದರು. Likewise, the brethren who gathered together to study from the word of God in Dublin of Ireland, they were also searching the scripture diligently, and they were practicing it in their day-to-day lives. ಅದೇ ರೀತಿಯಾಗಿ ಆ ದಿನಗಳಲ್ಲಿ ಐರ್ಲೆಂಡ್ ದೇಶದ ಈ ಡಬ್ಲಿನ್ನಲ್ಲಿ ಸೇರಿ ಬರುತ್ತಾ ಇದ್ದಂತಹ ಈ ಯವನಸ್ಥರು ದೇವರ ವಾಕ್ಯವನ್ನ ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದು ಮಾತ್ರವಲ್ಲ, ಅವರು ಆ ವಾಕ್ಯಗಳ ಅರ್ಥವನ್ನ ಗ್ರಹಿಸಿಕೊಂಡು ತಮ್ಮ ಜೀವನಕ್ಕೆ ಕೂಡ ಅನ್ವಯಿಸಿಕೊಳ್ಳುತ್ತಿದ್ದರು. As they practiced it in their day-to-day lives, they were called by the people around them as brethren. ಅವರು ದೇವರ ವಾಕ್ಯವನ್ನ ಅನ್ವಯಿಸಿಕೊಳ್ಳುತ್ತಾ ಇದ್ದಾಗ ಸುತ್ತಮುತ್ತಲ ಜನರು ಅವರನ್ನ ಇವರು ಸಹೋದರರು ಎಂಬುದಾಗಿ ಗುರುತಿಸಿ ಅವರನ್ನ ಕರೆದರು. Brethren is not a name that was taken by our early brethren, but it was a name that was given to them by the people around them. ಈ ಸಹೋದರರು ಅನ್ನುವಂತಹ ಈ ಒಂದು ಹೆಸರು ಅಥವಾ ಪದ
ಅವರಾಗಿಯೇ ತೆಗೆದುಕೊಂಡಂತಹ ಹೆಸರಲ್ಲ, ಬದಲಾಗಿ ಅವರ ಸುತ್ತಮುತ್ತಲು ಇದ್ದಂತಹ ಜನರು ಅವರನ್ನ ನೋಡಿ ಕರೆದಂತ ಹೆಸರು ಸಹೋದರರು ಎಂಬುದಾಗಿ. How the disciples at Antioch were called Christians. Likewise, our early brethren, they were called by us the name brethren by the people around them by seeing their lives. ಯಾವ ರೀತಿಯಲ್ಲಿ ನಾವು ಅಪೊಸ್ತಲಕೃತ್ಯ 11:28 ನೋಡುವ ಹಾಗೆ ಅಂತಿಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲು ಕ್ರೈಸ್ತರೆಂಬ ಹೆಸರು ಬಂತು, ಹೀಗೆ ಅಲ್ಲಿ ಸುತ್ತಮುತ್ತಲಿನ ಜನರು ಅವರನ್ನ ಕ್ರೈಸ್ತರೆಂದು ಕರೆದರು. ಅದೇ ರೀತಿಯಾಗಿ ಈ ಒಂದು ಐರ್ಲೆಂಡ್ ನ ಡಬ್ಲಿನ್ ನಲ್ಲಿ ಸೇರಿ ಬಂದು ದೇವರ ವಾಕ್ಯವನ್ನ ಓದಿ ಅಧ್ಯಯನ ಮಾಡಿ ಅಳವಡಿಸಿಕೊಂಡಂತ ಇವರನ್ನ ನೋಡಿ ಸುತ್ತಮುತ್ತಲ ಜನರು ಕರೆದದ್ದು ಸಹೋದರರು ಎಂಬುದಾಗಿ. Let us not forget the past, how our early brethren, they passed on this wonderful truth to us, and the struggle that they went through to hold on to this biblical truths. ಈ ಆತ್ಮಿಕ ಸತ್ಯಗಳನ್ನ ಅವರು ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ, ಆತ್ಮಿಕ ಸತ್ಯಗಳನ್ನ ಅವರು ಸುಭದ್ರಗೊಳಿಸುವುದಕ್ಕಾಗಿ ಪಟ್ಟಂತಹ ಶ್ರಮೆ ಕಷ್ಟಗಳನ್ನ ಹಾಗೂ ಅವರು ಯಾವ ರೀತಿಯಲ್ಲಿ ಆ ದೇವರ ವಾಕ್ಯದ ಸತ್ಯಗಳನ್ನ ಗ್ರಹಿಸಿಕೊಂಡು ಅದನ್ನ ಮುಂದಿನ ತಲೆಮಾರಿಗೆ ಅವರು ಅದನ್ನ ವರ್ಗಾಯಿಸುತ್ತಾ ಬಂದಂತಹ ಈ ಅದ್ಭುತವಾದ ಕಾರ್ಯವನ್ನ ನಾವು ಎಂದಿಗೂ ಕೂಡ ಮರೆಯದಿರೋಣ. Today we have the word of God in our hands, in our own language. ಇವತ್ತು ದೇವರ ವಾಕ್ಯವು ನಮ್ಮ ಸ್ವಂತ ಭಾಷೆಯಲ್ಲಿ ನಮ್ಮ ಕೈಗಳಲ್ಲಿ ಇದೆ. Sometimes we may be having dozens of Bible in our own homes. ಕೆಲವು ಸಾರಿ ನಮ್ಮ ಮನೆಗಳಲ್ಲಿಯೇ ಈ ಒಂದು ಸತ್ಯವೇದದ ಸಾರವನ್ನ ನಾವು ಕಾಣುತ್ತೇವೆ. And we have many commentaries and many books written about the word of God in our hands today. ಈ ಒಂದು ಸತ್ಯವೇದ ನಮ್ಮ ಮನೆಗಳಲ್ಲಿ ಇರುವುದು ಮಾತ್ರವಲ್ಲ, ಅದಕ್ಕೆ ಅನುಸಾರವಾದಂತಹ ಅನೇಕ ವ್ಯಾಖ್ಯಾನ ಗ್ರಂಥಗಳು, ಅನೇಕವಾದಂತಹ ಉಪಯುಕ್ತವಾದಂತಹ ಗ್ರಂಥಗಳನ್ನ ನಾವು ನಮ್ಮ ಮನೆಗಳಲ್ಲಿ ಹೊಂದಿದ್ದೇವೆ. But when we look into the history, it was not so in the early days. ನಮ್ಮ ಸಹೋದರರ ಸಭೆಗಳ ಚರಿತ್ರೆಯನ್ನ ನೋಡುವಾಗ ಆದಿಯಲ್ಲಿ ಪ್ರಾರಂಭವಾದಾಗ ಈ ರೀತಿಯಾದಂತಹ ಯಾವ ಅನುಕೂಲತೆಗಳು ಇರಲಿಲ್ಲ. At this time we have to thank the Lord for many servants of God who has sacrificed their lives for sharing the word of God with us, or making us this word of God available to us. ಈ ಸಮಯದಲ್ಲಿ ಆ ದೇವರ ವಾಕ್ಯವನ್ನ ನಮ್ಮೆಲ್ಲರಿಗೂ ಕೂಡ ದೊರೆಯುವಂತೆ ಮಾಡಿದ ಹಾಗೂ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಯಾಸದಿಂದ ದೇವರ ವಾಕ್ಯವನ್ನ ನಮ್ಮಲ್ಲಿಗೆ ಬರುವಂತೆ ಮಾಡಿದಂತಹ ನಮ್ಮ ಮೂಲ ಸಹೋದರರನ್ನ ಅಥವಾ ಸಹೋದರ ಸಭೆಗಳ ಆದಿಯಲ್ಲಿದ್ದಂತಹ ಸಹೋದರರುಗಳ ಪ್ರಯಾಸವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. It was William Tyndale, when we look into the history, who translated the word of God from original Greek and Hebrew to English language. ವಿಲಿಯಂ ಟಿಂಡೆಲ್ ಅನ್ನುವಂತ ಒಬ್ಬ ಭಕ್ತನನ್ನ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಆತನು ಮೂಲ ಗ್ರೀಕ್ ಭಾಷೆಯ ಬೈಬಲ್ ಅನ್ನ ಆತನು ಮತ್ತು ಇಬ್ರಿಯ ಭಾಷೆಯ ಬೈಬಲ್ ಅನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದನು. And he had to give a great price for it. ಅದಕ್ಕಾಗಿ ಆತನು ಬಹು ದೊಡ್ಡ ಬೆಲೆಯನ್ನ ತೆರಬೇಕಾಯಿತು. In 1536 he was burned to death as he translated the word of God into English. ಇಂಗ್ಲಿಷ್ ಭಾಷೆಗೆ ಸತ್ಯವೇದವನ್ನ ಭಾಷಾಂತರ ಮಾಡಿದ್ದರ ನಿಮಿತ್ತವಾಗಿ ಕ್ರಿಸ್ತಶಕ 1536 ಆತನು ಮರಣ ಶಿಕ್ಷೆಗೆ ಗುರಿಯಾದನು. When he was put to death, before that he prayed like this.
ಆತನು ಆ ರೀತಿಯಲ್ಲಿ ಮರಣಕ್ಕೆ ಒಪ್ಪಿಸಲ್ಪಟ್ಟಾಗ ಆತನ ಮರಣ ಹೊಂದುವ ಮುಂಚೆ ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ. Lord, open the eyes of the King of England. ದೇವರೇ, ಈ ಇಂಗ್ಲೆಂಡ್ನ ಅರಸನ ಮನಸ್ಸನ್ನ, ಹೃದಯವನ್ನ ನೀನೇ ತೆರೆ. And the Lord heard his prayer. ದೇವರು ಅವನ ಪ್ರಾರ್ಥನೆಯನ್ನ ಕೇಳಿದನು. And because of that only, as we know, in 1611, King James ordered the Bible to be translated into English language, which was well accepted in England at that time. ಆ ದಿನಗಳಲ್ಲಿ ಕ್ರಿಸ್ತಶಕ 1611ರಲ್ಲಿ ಆ ಇಂಗ್ಲೆಂಡಿನ ಅರಸನು ಆಜ್ಞೆ ಮಾಡಿದ ಹಾಗೆ, ಆತನು ಹೇಳಿದ ಹಾಗೆ ಈ ಒಂದು ಬೈಬಲ್ ಅದು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಲ್ಪಟ್ಟು ಆ ಬೈಬಲ್ ಮುದ್ರಿತವಾಗಿ ಪ್ರಕಟವಾಯಿತು. The topic that is given to me to share with you all in this morning is the hope of Christ's second coming motivates us for a holy living. ಇವತ್ತು ನನಗೆ ಕೊಡಲ್ಪಟ್ಟಂತ ವಾಕ್ಯದ ಮುಖ್ಯ ತಾತ್ಪರ್ಯ, ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಈ ಸಂದೇಶವು ನಾವು ಪರಿಶುದ್ಧರಾಗಿ ಜೀವಿಸುವ ಹಾಗೆ ನಮ್ಮನ್ನ ಉತ್ತೇಜಿಸುತ್ತದೆ ಅಥವಾ ಪ್ರೇರೇಪಣೆಯನ್ನು ಕೊಡುವಂತದ್ದಾಗಿದೆ. One of the fundamental truths our forefathers learned from the scripture was the imminent return of the Lord Jesus Christ. ನಮ್ಮ ಈ ಒಂದು ಸಭೆಯ ಪ್ರಾರಂಭದಲ್ಲಿ ಬಂದಂತಹ ಭಕ್ತರು, ಅವರು ಒಂದು ಮೂಲಭೂತ ಸತ್ಯವನ್ನ ದೇವರ ವಾಕ್ಯದಿಂದ ಅವರು ಕಲಿತು ಅವರು ಉಪದೇಶ ಮಾಡಿ ಇವತ್ತಿನವರೆಗೂ ತಂದದೇನೆಂದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ, ಆತನ ಬರೋಣ ಯಾವಾಗ ಬೇಕಾದರೂ ಆಗಬಹುದು, ಅತಿ ಶೀಘ್ರದಲ್ಲಿಯೇ ಎಂಬ ಸತ್ಯವನ್ನ ಅವರು ಪ್ರಕಟಿಸಿದರು. That is the hope of every true child of God. ಅದೇ ಪ್ರತಿಯೊಂದು ದೇವರ ಮಗುವಿನ ಒಂದು ನಿರೀಕ್ಷೆಯಾಗಿರುತ್ತದೆ. And we are eagerly waiting for the coming of the Lord Jesus Christ. ನಾವೆಲ್ಲರೂ ಕೂಡ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವೆಲ್ಲರೂ ಆಸಕ್ತಿಯಿಂದ ನಾವು ಕಾಯುವವರು, ಎದುರು ನೋಡುವವರು ಆಗಿದ್ದೇವೆ. Now, when we are celebrating this bicentennial history of Brethren movement, let us look into ourselves. Are we prepared for the coming of the Lord Jesus Christ? ನಾವು ಈ ಸಹೋದರರ ಸಭೆಗಳ ಸಂಚಲನದ 200ನೇ ವರ್ಷ ಅಥವಾ ದ್ವಿಶತಮಾನೋತ್ಸವದ ಸಂದರ್ಭದಲ್ಲಿ ಇರುವಾಗ, ನಾವದನ್ನ ಆಚರಣೆ ಮಾಡುತ್ತಾ ಇರುವಾಗ ಒಂದು ಪ್ರಶ್ನೆ ಏನೆಂದರೆ, ನಾವುಗಳು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನ ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದೇವೆಯಾ? Now let us come to the text which is given to us for this morning. ಈ ಬೆಳಗ್ಗೆ ಈ ಸಂದೇಶಕ್ಕಾಗಿ ಕೊಡಲ್ಪಟ್ಟಂತಹ ವಾಕ್ಯ ಭಾಗಕ್ಕೆ ನಾವು ಬರೋಣ. Titus chapter 2. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ verses 11 to 15. 11ನೇ ವಚನದಿಂದ 15ನೇ ವಚನದವರೆಗೆ. For the grace of God that bringeth salvation hath appeared to all men, teaching us that, denying ungodliness and worldly lust, we should live soberly, righteously, and godly in this present world, looking for that blessed hope and the glorious appearing of the great God and our Savior Jesus Christ, who gave himself for us, that he might redeem us from all iniquity and purify unto himself a peculiar people, zealous of good works. These things speak and exhort and rebuke with all authority. Let no man despise thee. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 15. ಬ್ರದರ್, ಶಾಲ್ ಐ ರೀಡ್ ಇಟ್? Yeah, please read it in Kannada. ಓಕೆ. ಯಾಕಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು.
ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರಿಸದ ಹಾಗೆ ನೋಡಿಕೋ ಎಂಬುದೇ. May the Lord add his blessings upon the reading of these verses. ಈ ವಾಕ್ಯಗಳನ್ನ ಓದುವುದರ ಮೇಲೆ ದೇವರು ತಾನೇ ತನ್ನ ಆಶೀರ್ವಾದವನ್ನ ಸುರಿಸಲಿ. In these verses, Apostle Paul is bringing before us three important truths what grace do to us. ಈ ವಾಕ್ಯ ಭಾಗಗಳಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಕೃಪೆ ನಮಗೆ ತೋರುವಂತ ಮೂರು ಪ್ರಮುಖ ವಿಷಯಗಳನ್ನ ಕುರಿತು ಬರೆಯುತ್ತಾನೆ. When we think about ourselves or about the brethren movement, we all will admit or acknowledge one thing: it is because of the grace of God alone we are. ಈ ಒಂದು ದ್ವಿಶತಮಾನೋತ್ಸವ ಸಮಾರಂಭದ ಹೊಸ್ತಿಲಲ್ಲಿ ಇರುವಂತಹ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಎಲ್ಲಾ ವಿಶ್ವಾಸಿಗಳು ಒಪ್ಪಿಕೊಳ್ಳುವಂತಹ ಒಂದು ಸಂಗತಿ ಏನೆಂದರೆ, ಇದೆಲ್ಲವೂ ಕೂಡ ದೇವರ ಕೃಪೆಯಿಂದ ಮಾತ್ರವೇ ಎಂದು ಒಪ್ಪಿಕೊಳ್ಳುತ್ತೇವೆ. None of us can claim that it is not because of any of our smartness or education or any other thing that we are. ನಾವು ಇವತ್ತು ಏನಾಗಿದ್ದೇವೋ ಅದೆಲ್ಲವೂ ಕೂಡ ನಮ್ಮ ನೈಪುಣ್ಯತೆಯಿಂದ, ನಮ್ಮ ವಿದ್ಯಾಭ್ಯಾಸದಿಂದ, ನಮ್ಮ ಜ್ಞಾನದಿಂದ ಎಂಬುದಾಗಿ ಯಾರೊಬ್ಬರೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. It is because of the grace of God alone. ಇದು ಕೇವಲ ದೇವರ ಕೃಪೆಯಿಂದ ಮಾತ್ರವೇ ನಾವಿದ್ದೇವೆ. Here, the first thing that Apostle Paul is bringing before us, what the great grace of God do to us is, grace redeems us. ಇಲ್ಲಿ ದೇವರ ಕೃಪೆ ಮಾಡುವಂತಹ ಕಾರ್ಯಗಳನ್ನ ಕುರಿತಾಗಿ ಹೇಳುವಾಗ ಪೌಲನು ಹೇಳ್ತಾನೆ, ಮೊದಲನೇದಾಗಿ ಕೃಪೆ ನಮ್ಮನ್ನ ವಿಮೋಚಿಸುತ್ತದೆ ಅಥವಾ ನಮ್ಮನ್ನ ಬಿಡುಗಡೆ ಮಾಡುತ್ತದೆ. Secondly, he says grace reforms us or sanctifies us. ಎರಡನೇದಾಗಿ ಕೃಪೆ ನಮ್ಮನ್ನ ಪವಿತ್ರೀಕರಿಸುತ್ತದೆ, ಶುದ್ಧೀಕರಣ ಮಾಡುತ್ತದೆ. Thirdly, grace rewards us. ಮೂರನೇದಾಗಿ ಕೃಪೆ ನಮಗೆ ಬಹುಮಾನಗಳನ್ನ ತರುತ್ತದೆ. In verse 11 we read, the grace of God that bringeth salvation hath appeared unto all men. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಎಂಬುದಾಗಿ 11ನೇ ವಚನದಲ್ಲಿ ಪೌಲನು ಬರೆಯುತ್ತಾನೆ. In 16th century, Martin Luther found a fundamental truth from the word of God that salvation cannot be achieved by any good deeds of anyone. 16ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಎಂಬ ವ್ಯಕ್ತಿ, ಆತನು ಭಕ್ತಿ ಸುಧಾರಣಾ ಚಳವಳಿಯ ನಾಯಕನು, ಕಂಡುಕೊಂಡಂತ ಪ್ರಾಮುಖ್ಯವಾದಂತಹ ಸತ್ಯ ಏನಂತ ಹೇಳಿದ್ರೆ, ರಕ್ಷಣೆ ದೇವರ ಕೃಪೆಯಿಂದ ನಂಬಿಕೆಯ ಮೂಲಕವೇ ಹೊರತು ಮನುಷ್ಯನ ಯಾವುದೇ ಸಾಧನೆಗಳ ಮೂಲಕ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನ ಆತನು ಕಂಡುಕೊಂಡನು. It is by purely putting our faith in the Lord Jesus Christ and his finished work on the cross of Calvary. ಇದು ಕರ್ತನಾಗಿರುವ ಯೇಸು ಕ್ರಿಸ್ತನು
ಕಲ್ವಾರು ಶಿಲುಬೆಯ ಮೇಲೆ ಮಾಡಿ ಮುಗಿಸಿದ ಕಾರ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ, ಕ್ರಿಸ್ತನನ್ನು ನಂಬಿ ಅಂಗೀಕರಿಸುವುದರ ಮೂಲಕ ರಕ್ಷಣೆ ಎಂಬುದಾಗಿ ಅರ್ಥವಾಗುತ್ತದೆ. This truth was revealed to Martin Luther when he deeply studied the book of Romans, Galatians, and Hebrews. ಯಾವಾಗ ಮಾರ್ಟಿನ್ ಲೂಥರ್ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನ, ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ಆತನು ಓದಿ ಧ್ಯಾನ ಮಾಡಿ ಅಧ್ಯಯನ ಮಾಡುವಾಗ ಆತನು ಈ ಸತ್ಯವನ್ನ ಆತನು ಗ್ರಹಿಸಿಕೊಂಡನು, ದೇವರು ಆತನಿಗೆ ತಿಳಿಸಿಕೊಟ್ಟನು. That is how the Reformation began in the church history. ಈ ರೀತಿಯಾಗಿಯೇ ಸಭಾ ಚರಿತ್ರೆಯಲ್ಲಿ ಆ ಒಂದು ಧರ್ಮ ಸುಧಾರಣಾ ಚಳುವಳಿಯು ಪ್ರಾರಂಭವಾಯಿತು. But we know that Reformation that was brought by Martin Luther was not up to what God expected. ಯಾವಾಗ ಈ ಧರ್ಮ ಸುಧಾರಣಾ ಚಳವಳಿಯ ಮೂಲಕವಾಗಿ ಧರ್ಮ ಸುಧಾರಣಾ ಕಾರ್ಯಗಳು ಆಗುತ್ತಾ ಹೋದುವ ಆಗ ಮಾರ್ಟಿನ್ ಲೂಥರ್ ಕೂಡ ದೇವರು ಬಯಸಿದ ಮಟ್ಟಕ್ಕೆ ಆತನು ಇರಲಿಲ್ಲ. No, then 2 more centuries has to go that our forefathers, they understood this truth when they studied independently from the word of God. 200 ವರ್ಷಗಳು ಹಿಡಿತು ಅಲ್ಲಿಂದ ಮಾರ್ಟಿನ್ ಲೂಥರ್ನಿಂದ. 200 ವರ್ಷಗಳಾದ ಮೇಲೆ ನಮ್ಮ ಸಹೋದರ ಸಭೆಗಳ ಮೂಲ ಪಿತೃಗಳು ಅವರು ಒಂದೆಡೆ ಕುಳಿತು ದೇವರ ವಾಕ್ಯವನ್ನ ಓದಿ ಧ್ಯಾನ ಮಾಡಿ ಅಧ್ಯಯನ ಮಾಡುವಾಗ ಅವರು ಯಾವ ಸತ್ಯಗಳು ಮಾರ್ಟಿನ್ ಲೂಥರಿಂದ ಹೇಳಲ್ಪಡಲಿಲ್ಲವೋ ಆ ಸತ್ಯಗಳೆಲ್ಲವನ್ನ ದೇವರು ಈ ಮೂಲ ಪಿತೃಗಳಿಗೆ ಆತನು ತಿಳಿಸಿಕೊಟ್ಟನು. It all happened in room 9 of Mr. Hutchinson's in Fitzwilliam Square of Ireland. ಐರ್ಲೆಂಡ್ ನಲ್ಲಿ ಇದ್ದಂತಹ ವಿಲಿಯಂ ಸ್ಕೇರ್ ನಲ್ಲಿದ್ದಂತಹ ಹಚಿನ್ಸನ್ ಆತನು ಮಾಡಿದಂತಹ ಒಂದು ಕಾರ್ಯವಾಗಿತ್ತು. In his house, in Hutchinson's house, they were gathering to study the word of God. ಈ ಹಚಿನ್ಸನ್ ಅವರ ಮನೆಯಲ್ಲಿಯೇ ಈ ಎಲ್ಲ ಸಹೋದರರು ದೇವರ ವಾಕ್ಯದ ಅಧ್ಯಯನಕ್ಕಾಗಿ ಸೇರಿ ಬರುತ್ತಿದ್ದರು. From the word of God, they studied that there is no need for any priest or any ordained person to help in breaking the bread. ಅವರು ಧ್ಯಾನ ಮಾಡಿ ಅಧ್ಯಯನ ಮಾಡಿದ್ದಾಗ ಅವರು ಕೊಂಡುಕೊಂಡಂತಹ ಅಥವಾ ಅವರು ಕಂಡುಕೊಂಡಂತ ಸತ್ಯವೇನೆಂದರೆ, ನಮಗೂ ದೇವರಿಗೂ ನಡುವೆ ಬೇರೆ ಯಾವ ಪಾದ್ರಿಯಾಗಲಿ ಬೇರೆ ಯಾವುದೇ ಧಾರ್ಮಿಕ ನಾಯಕನೇ ಬೇಕಾಗಿಲ್ಲ. ಕರ್ತನ ಸನ್ನಿಧಿಯಲ್ಲಿ ಬಂದು ರೊಟ್ಟಿ ಮುರಿದು ಕರ್ತನನ್ನ ಆರಾಧಿಸುವುದಕ್ಕೆ ಬೇರೆ ಯಾರು ಬೇಕಾಗಿಲ್ಲ, ವಿಶ್ವಾಸಿಗಳಿಗೆ ಆ ಅಧಿಕಾರ ಇದೆ ಎಂಬುದನ್ನ ಕಂಡುಕೊಂಡರು. That is how they went on worshiping the Lord and breaking bread in that town of Dublin in Ireland. ಈ ರೀತಿಯಾಗಿಯೇ ಅವರೆಲ್ಲರೂ ಕೂಡ ಐರ್ಲೆಂಡ್ ದೇಶದ ಡಬ್ಲಿನ್ ನಲ್ಲಿ ಕೂಡಿ ಬಂದು ದೇವರ ವಾಕ್ಯವನ್ನ ಎಲ್ಲರೂ ಒಟ್ಟಾಗಿ ಕೂಡಿ ಅಧ್ಯಯನ ಮಾಡಿ ಈ ಸತ್ಯಗಳನ್ನ ಅವರು ಕಂಡುಕೊಂಡರು. And when the days went by, the number increased. ದಿನಗಳು ಕಳೆದ ಹಾಗೆಯೇ ಅವರ ಗುಂಪಿಗೆ ಸೇರುತ್ತಾ ಇದ್ದಂತಹ ಜನರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಾ ಬಂತು. As the number increased, they had to move to another rented place. That is what the history says. ಆ ರೀತಿಯಲ್ಲಿ ಜನರು ಹೆಚ್ಚಾದಾಗ ಅವರು ಬಾಡಿಗೆ ಮನೆಗೆ ಅವರು ತಮ್ಮ ಆರಾಧನೆಯ ಸ್ಥಳವನ್ನು ಸ್ಥಳಾಂತರಿಸಿದರು ಎಂಬುದಾಗಿ ಚರಿತ್ರೆ ಹೇಳುತ್ತದೆ. History says when they gathered together to worship the Lord and break bread in Plymouth, there were about 1,000 people. ಚರಿತ್ರೆ ಹೇಳುತ್ತದೆ ಅವರು ಆ ರೀತಿಯಲ್ಲಿ ಅವರು ಆ ಸ್ಥಳವನ್ನ ಬದಲಾಯಿಸಿದ ನಂತರ ಪ್ಲಿಮತ್ ನಲ್ಲಿ ಸೇರಿ ಬರುತ್ತಾರೆ. ಪ್ಲಿಮತ್ ನಲ್ಲಿ ಅವರು ಸಹೋದರರಾಗಿ ಸೇರಿ ಬರುವಾಗ ಆ ಒಂದು ಸಭೆಯಲ್ಲಿ ಅಥವಾ ಗುಂಪಿನಲ್ಲಿ ಸುಮಾರು
1,000 ಮಂದಿ ಇದ್ದರು ಎಂಬುದಾಗಿ ಚರಿತ್ರೆ ಹೇಳುತ್ತದೆ. One Sunday, it was more than 1,000 people gathered to worship the Lord, breaking bread. ಒಂದು ಭಾನುವಾರ ರೊಟ್ಟಿ ಮುರಿದು ಕರ್ತನನ್ನ ಆರಾಧನೆ ಮಾಡುವುದಕ್ಕಾಗಿ 1,000ಕ್ಕಿಂತಲೂ ಅಧಿಕ ವಿಶ್ವಾಸಿಗಳು ಕೂಡಿ ಬಂದಿದ್ದರು ಎಂದು ಚರಿತ್ರೆ ಹೇಳುತ್ತದೆ. Here, Apostle Paul says, "Grace of God that bringeth salvation for all men appeared." ಇಲ್ಲಿ ಪೌಲನು ಹೇಳ್ತಾನೆ 11ನೇ ವಚನದಲ್ಲಿ, ಯಾಕಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಎಂಬುದಾಗಿ ಬರೆಯುತ್ತಾನೆ. We know well that the sun rises and sets by itself. ನಮಗೆ ಗೊತ್ತು, ಸೂರ್ಯನು ತಾನಾಗಿಯೇ ಆತನು ಉದಯವಾಗುತ್ತಾನೆ, ತಾನಾಗಿಯೇ ಆತನು ಅಸ್ತಮಿಸುತ್ತಾನೆ ಎಂಬುದು ನಮಗೆ ಗೊತ್ತದೆ. The rising and setting of sun is not by the power of any man. ಸೂರ್ಯನು ಉದಯಿಸುವುದು ಹಾಗೂ ಸೂರ್ಯನು ಅಸ್ತಮಿಸುವುದು ಈ ಕಾರ್ಯ ಯಾವುದೇ ಮನುಷ್ಯನ ಶಕ್ತಿ ಅಥವಾ ಬಲದಿಂದ ಆಗುವುದಿಲ್ಲ ಎಂಬುದು ನಮಗೆ ಗೊತ್ತದೆ. The Creator God has designed it in that way. ಸೃಷ್ಟಿಕರ್ತನಾದಂತಹ ದೇವರು ಆ ಒಂದು ಸೂರ್ಯನ ಉದಯಾಸ್ತಮಾನಗಳನ್ನ ಆ ರೀತಿಯಲ್ಲಿಯೇ ಸೃಷ್ಟಿಸಿ ನೇಮಿಸಿ ಇಟ್ಟಿದ್ದಾನೆ. Likewise, the grace of God that bringeth salvation to all men was appeared. ಅದೇ ರೀತಿಯಾಗಿಯೇ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷವಾಯಿತು ಎಂಬುದಾಗಿ ಪೌಲನು ಬರೆಯುತ್ತಾನೆ. It was not by the work of any man or any other thing. ಇದು ಮನುಷ್ಯನ ಅಥವಾ ಬೇರೆ ಯಾವುದೇ ಕಾರ್ಯಗಳಿಂದ ಆಗುವಂತದ್ದಲ್ಲ. It was because of the love of God towards the mankind. ಇದು ಮಾನವನ ವಿಷಯವಾಗಿ ದೇವರಿಗೆ ಇರುವಂತಹ ಆ ಒಂದು ದೇವರ ಒಂದು ದಯೆ ಅಥವಾ ಕನಿಕರ. When the Lord was looking at the mankind, when they were heading towards the eternal lake of fire, into eternal destruction, the Lord who was in heaven, he had compassion towards the mankind, and he came down in search of you and me. ಯಾವಾಗ ಮನುಷ್ಯನು ಆ ರೀತಿಯಾಗಿ ಆತನು ಪಾಪದಲ್ಲಿ ಜೀವಿಸುತ್ತಾ ನರಕದ ಕಡೆಗೆ ಹೋಗುತ್ತಾ ಇರುವಂತ ಮನುಷ್ಯನನ್ನ ರಕ್ಷಿಸುವ ನಿಮಿತ್ತವಾಗಿ ಈ ದೇವರು ಆತನು ಈ ಲೋಕಕ್ಕೆ ಆತನ ಮನುಷ್ಯನಾಗಿ ಆತನು ಅವತರಿಸಿ ಬಂದನು. The appearance of the Lord Jesus Christ again in chapter 3 verse 4, Apostle Paul is writing. ಇದೇ ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ಕುರಿತಾಗಿ ಅಪೊಸ್ತಲನಾಗಿರುವಂತಹ ಪೌಲನು ಇದೇ ತೀತನ ಪತ್ರಿಕೆ 3ನೇ ಅಧ್ಯಾಯ ಅದರ 4ನೇ ವಚನದಲ್ಲಿಯೂ ಕೂಡ ಬರೆಯುತ್ತಾನೆ. But after that, the kindness and love of God, our Savior, toward man appeared. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ಎಂದು ಬರೆಯುತ್ತಾನೆ. The kindness and love of the Lord Jesus Christ appeared to all men. ದೇವರ ದಯೆ ಮತ್ತು ದೇವರ ಆ ಪ್ರೀತಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲಾ ಮನುಷ್ಯರಿಗೆ ಅದು ಉಂಟಾಯಿತು ಅಥವಾ ದೊರಕುವಂತಾಯಿತು. We know no man can say by himself. ಇದನ್ನು ಯಾವ ಮನುಷ್ಯನು ಕೂಡ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳಲಾರನು. No man can say himself, oh, nobody can redeem himself. ಯಾರು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರರು. ಯಾವ ಮನುಷ್ಯನು ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನು. Apostle Paul says this appearance was for all people. ಅಪೊಸ್ತಲ ಪೌಲನು ಹೇಳುತ್ತಾನೆ, ಈ ಕರ್ತನ ಪ್ರತ್ಯಕ್ಷತೆ ಅದು ಎಲ್ಲಾ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಎಂದು ಬರೆಯುತ್ತಾನೆ. It was not for a group of people. ಇದು ಕೇವಲ ಒಂದು ಗುಂಪಿನ ಜನರಿಗೆ ಮಾತ್ರವೇ ಅಲ್ಲ. Oh, for a set of people who are waiting for it. ಆತನಿಗಾಗಿ ಕಾಯುತ್ತಾ ಇರುವಂತ ಜನರಿಗಾಗಿ ಮಾತ್ರವಲ್ಲ. It was for all. That is what the word of God says.
ದೇವರ ವಾಕ್ಯ ಹೇಳ್ತದೆ ಎಲ್ಲಾ ಮನುಷ್ಯರಿಗೆ ಎಂದು ದೇವರ ವಾಕ್ಯ ಪ್ರಕಟಿಸುತ್ತದೆ. The Lord loved the whole world. That is what we read in Gospel of John chapter 3 verse 16. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಓದುತ್ತೇವೆ. So salvation was a universal need. ರಕ್ಷಣೆಯು ಅದು ಜಾಗತಿಕವಾದ ಸಾರ್ವತ್ರಿಕವಾದ ಒಂದು ಅಗತ್ಯವಾಗಿತ್ತು. And as salvation was a universal need, a universal savior also was needed. ಹೇಗೆ ಈ ರಕ್ಷಣೆಯು ಸಾರ್ವತ್ರಿಕವಾದ ಅಗತ್ಯವಾಗಿತ್ತು, ಸಾರ್ವತ್ರಿಕವಾಗಿ ಜಾಗತಿಕವಾಗಿ ಅಗತ್ಯವಾಗಿತ್ತು, ಹಾಗೆಯೇ ಸಾರ್ವತ್ರಿಕವಾದ ಜಾಗತಿಕವಾದ ರಕ್ಷಕನೂ ಕೂಡ ಅಗತ್ಯವಾಗಿದ್ದನು ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. We all have come short of the glory of God, and we all, without any difference, sinned against God and fallen short of the grace of God, the glory of God. ನಾವೆಲ್ಲರೂ ಕೂಡ ಪಾಪ ಮಾಡಿದವರಾಗಿ, ರೋಮ 3:23 ಹೇಳುವ ಹಾಗೆ, ನಾವೆಲ್ಲರೂ ಪಾಪದ ನಿಮಿತ್ತವಾಗಿ ದೇವರ ಮಹಿಮೆಯನ್ನ ಕಳಕೊಂಡವರಾದೆವು ಎಂಬುದಾಗಿ ನಾವು ಓದುತ್ತೇವೆ. Now, when we come to chapter 2 and verse 14, ನಾವು 2ನೇ ಅಧ್ಯಾಯ 14ನೇ ವಚನಕ್ಕೆ ಬಂದಾಗ, that he has redeemed us from all iniquity. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸಿದನು ಎಂಬುದಾಗಿ ನಾವು ಓದುತ್ತೇವೆ. Now, when we were going deep down into the horrible pit of sin, the Lord Jesus Christ, by his kindness and mercy, he came down to lift us up from that horrible pit of sin. ನಾವುಗಳು ಭಯಂಕರವಾದ ಪಾಪದ ಗುಂಡಿಯಲ್ಲಿ ನಾವು ಬಿದ್ದಾಗ, ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ನಮ್ಮನ್ನ ಆ ಒಂದು ಆಳವಾದ ಪಾಪದ ಗುಂಡಿಯಿಂದ ಮೇಲಕ್ಕೆತ್ತುವುದಕ್ಕಾಗಿ ಆತನ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. Our previous state is very well said in chapter 3 and verse 3. ಅದನ್ನೇ 3ನೇ ಅಧ್ಯಾಯ 3ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. For we ourselves also were sometimes foolish, disobedient, deceived, serving diverse lusts and pleasures, living in malice and envy, hateful and hating one another. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಹಸೆಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರು ಆಗಿದ್ದೆವು. This was our previous state. ಇದು ನಮ್ಮ ಹಿಂದಿನ ಸ್ಥಿತಿ. To redeem us from all this iniquity, the Lord Jesus Christ gave himself on the cross of Calvary. ಈ ಎಲ್ಲ ಪಾಪ ಅಪರಾಧಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ, ನಮ್ಮನ್ನ ವಿಮೋಚಿಸುವುದಕ್ಕಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ಆತನು ತನ್ನ ರಕ್ತ ಸುರಿಸಿ ಪ್ರಾಣ ಕೊಟ್ಟನು. And the salvation we got, it is not by any of our good deeds. It is purely as we put our trust in the Lord Jesus Christ. ಹಾಗಾಗಿ ನಾವು ಹೊಂದಿಕೊಂಡಿರುವಂತ ರಕ್ಷಣೆಯು ನಮ್ಮ ಯಾವುದೇ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ದೇವರ ಕೃಪೆಯಿಂದಲೇ ನಾವುಗಳು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ನಂಬಿಕೆಯ ಮೂಲಕ ರಕ್ಷಣೆಯನ್ನ ಹೊಂದಿಕೊಳ್ಳುವಂತವರಾದೆವು. Now, secondly, what the grace of God does is said in verse 12. ಎರಡನೇದಾಗಿ ದೇವರ ರಕ್ಷಣೆಯು ನಮಗೆ ಮಾಡುವಂತ ಎರಡನೇ ಕಾರ್ಯವನ್ನ 12ನೇ ವಚನದಲ್ಲಿ ಓದುತ್ತೇವೆ. Teaching us that denying ungodliness and worldly lust, we should live soberly, righteously, and godly in this present world. 12ನೇ ವಚನ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರು ಮತ್ತು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ
ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. Grace, secondly, what that does to us is that grace ಕೃಪೆ teaches us. ಕೃಪೆ ನಮಗೆ ಮಾಡುವಂತ ಎರಡನೇ ಕಾರ್ಯವೇನೆಂದ್ರೆ ಕೃಪೆ ನಮಗೆ ಬೋಧಿಸುತ್ತದೆ. Or in other word, grace reforms us. ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ ಕೃಪೆ ನಮ್ಮನ್ನ ರೂಪಾಂತರ ಪಡಿಸುತ್ತದೆ. In the theological term, it is sanctification. ದೈವಶಾಸ್ತ್ರೀಯ ಭಾಷೆಯಲ್ಲಿ ಹೇಳುವುದಾದರೆ ಅದು ಸ್ಯಾಂಕ್ಟಿಫಿಕೇಶನ್ ಅಥವಾ ಶುದ್ಧೀಕರಣ ಎಂಬುದಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. For salvation, you and I need not to do anything. ರಕ್ಷಣೆಗೋಸ್ಕರವಾಗಿ ನಾವು ಏನನ್ನೂ ಮಾಡಬೇಕಾಗಿಲ್ಲ. None of us did anything for our salvation. ನಮ್ಮ ರಕ್ಷಣೆಗೋಸ್ಕರವಾಗಿ ನಾವು ಏನನ್ನೂ ಕೂಡ ನಾವು ಮಾಡಲಿಲ್ಲ, ಮಾಡಲಿಕ್ಕಾಗುವುದಿಲ್ಲ. The moment we put our trust in the Lord Jesus Christ, we were saved. ನಾವು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಆ ಕ್ಷಣವೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ. He has forgiven us from all our sins. ಆತನು ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಆತನು ಕ್ಷಮಿಸಿದ್ದಾನೆ. So that grace that saved us, ನಮ್ಮನ್ನ ರಕ್ಷಿಸಿದಂತಹ ಆ ಕೃಪೆ, its work is not ending there. ಆ ಕಾರ್ಯ ಅಲ್ಲಿಗೆ ಮುಗಿಯುವುದಿಲ್ಲ. The grace of God is going on doing many more things in our lives. ಆ ದೇವರ ಕೃಪೆ ರಕ್ಷಣೆಯನ್ನ ತಂದುಕೊಟ್ಟದ್ದರಲ್ಲಿಯೇ ಮುಗಿಯಲಿಲ್ಲ, ಅದು ನಮ್ಮ ಜೀವನದಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನ ಅದು ಮಾಡುತ್ತಾ ಮುಂದುವರಿಯುತ್ತದೆ. The same grace that saved us now is renewing us day by day or reforming us day by day in our Christian life. ಆ ರೀತಿಯಲ್ಲಿ ನಮ್ಮನ್ನ ವಿಮೋಚಿಸಿದಂತ, ಬಿಡುಗಡೆ ಮಾಡಿದಂತಹ ಅಥವಾ ರಕ್ಷಿಸಿದಂತಹ ದೇವರ ಕೃಪೆ ಪ್ರತಿ ದಿನವೂ ನಮ್ಮ ಜೀವನದಲ್ಲಿ ಸುಧಾರಣೆಗಳನ್ನ ತರುತ್ತದೆ. ಅನುದಿನವೂ ನಮ್ಮನ್ನ ನೂತನ ಪಡಿಸುತ್ತದೆ, ನವೀಕರಣ ಪಡಿಸುತ್ತಾ ಹೋಗುತ್ತದೆ. What we read here in this verse is that grace is teaching us. ನಾವು ಓದಿದಂತ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ದೇವರ ಕೃಪೆ ನಮಗೆ ಬೋಧಿಸುತ್ತದೆ. When the grace is teaching us, we should submit ourselves to God that grace may teach us what He wants us to learn. ಯಾವಾಗ ನಾವು ದೇವರ ಕೃಪೆಗೆ ಒಪ್ಪಿಸಿಕೊಡುತ್ತೇವೆಯೋ ಆಗ ದೇವರ ಕೃಪೆ ನಮಗೆ ಬೋಧಿಸುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಮ್ಮ ಜೀವಿತಕ್ಕೆ ತೆಗೆದುಕೊಳ್ಳುತ್ತೇವೆ. For the sanctification or reformation that has to happen in our lives, we have to deny two things. ನಮ್ಮ ಜೀವಿತದಲ್ಲಿ ಈ ಒಂದು ಶುದ್ಧೀಕರಣ ಅಥವಾ ಸುಧಾರಣಾ ಕಾರ್ಯ ನಡೆಯಬೇಕಾದರೆ ನಾವು ಎರಡು ವಿಷಯಗಳಿಗೆ ನಮ್ಮನ್ನ ಒಪ್ಪಿಸಿಕೊಡಬೇಕು. We have to deny two things. ನಾವು ಎರಡು ಸಂಗತಿಗಳನ್ನ ನಾವು ತಿರಸ್ಕರಿಸಬೇಕು, ಅಲ್ಲಗಳೆಯಬೇಕು. First is ungodliness. ನಾವು ನಿರಾಕರಿಸಬೇಕಾದ ಮೊದಲನೇ ಸಂಗತಿ ಭಕ್ತಿಹೀನತೆಯನ್ನ ನಾವು ನಿರಾಕರಿಸಬೇಕು. Secondly, worldly lust. ಎರಡನೇದಾಗಿ ಲೌಕಿಕತೆಯನ್ನ ನಾವು ನಿರಾಕರಿಸಬೇಕು. Ungodliness and the lust of the world. ನೋಡುವಾಗ ಭಕ್ತಿಹೀನತೆಯನ್ನು ಹಾಗೂ ಲೋಕದ ಆಶೆಗಳನ್ನು ನಾವು ವಿಸರ್ಜಿಸಬೇಕು ಅಥವಾ ನಾವು ಅದನ್ನ ನಿರಾಕರಿಸಬೇಕು. In our lives, to please our God, we need to deny ungodliness what are there in our lives. ನಾವು ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಾವು ಆ ಒಂದು ಭಕ್ತಿಹೀನತೆಯನ್ನ ನಾವು ಯಾವಾಗಲೂ ಕೂಡ ನಾವು ನಮ್ಮ ಜೀವಿತದಿಂದ ತೆಗೆದು ಹಾಕಿ ನಾವು ಜೀವಿಸುವವರಾಗಬೇಕು. ನಾವು ಆತನಲ್ಲಿ ಇರುವುದಾದರೆ, when we think that grace of God has saved us, we should not take grace of God as granted.
ದೇವರ ವಾಕ್ಯವು ನಮಗೆ ಬೋಧಿಸುತ್ತದೆ ಎಂಬುದಾಗಿ ಹೇಳುವಾಗ ನಾವು ಅದನ್ನು ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಅವಕಾಶಗಳೆಂದು ಭಾವಿಸಬಾರದು. That is why Apostle Paul is asking this question in Romans chapter 6. ಆದ್ದರಿಂದಲೇ ಅಪೊಸ್ತಲನಾಗಿರುವಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಆತನು ಈ ರೀತಿಯಲ್ಲಿ ಪ್ರಶ್ನಿಸುತ್ತಾನೆ. Shall we continue in sin that grace may abound? 6ನೇ ಅಧ್ಯಾಯ 1ನೇ ವಚನ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? The answer is there in that same question. ಆ ಪ್ರಶ್ನೆಯಲ್ಲಿಯೇ ಅಲ್ಲಿ ಮುಂದಕ್ಕೆ ಉತ್ತರ ಬರೆಯುತ್ತಾನೆ. Not at all. We cannot or we should not continue in sin. ಎಂದಿಗೂ ಇರಬಾರದು. ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಎಂದಿಗೂ ಇರಬಾರದು. How shall we that are dead to sin live any longer in sin? ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? When God has shown that much grace upon us, ದೇವರು ನಮ್ಮ ಮೇಲೆ ಅಷ್ಟೊಂದು ಕೃಪೆಯನ್ನ ತೋರಿಸಿರುವಾಗ it is our responsibility that we may deny all the ungodliness that are there in our lives. ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಭಕ್ತಿಹೀನತೆಯ ಕಾರ್ಯಗಳನ್ನ ನಮ್ಮ ಜೀವಿತದಿಂದ ತೆಗೆದು ಹಾಕುವುದು, ವಿಸರ್ಜಿಸುವುದು ಅಥವಾ ನಿರಾಕರಿಸುವುದು ನಮ್ಮ ಜವಾಬ್ದಾರಿಕೆಯಾಗಿದೆ. Apostle Paul is writing that again in Romans chapter 12, which is very familiar to us, verses 1 down. ಅದರಿಂದಲೇ ಅಪೊಸ್ತಲನಾಗಿರುವಂತ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಿಂದ ಮುಂದಕ್ಕೆ ಆತನು ಕೆಳಗೆ ಬರೆಯುತ್ತಾ ಹೋಗುತ್ತಾನೆ ಹೀಗೆ. Let us read those verses. Romans chapter 12, verses 1 onwards. ರೋಮಾಪುರದ ಪೌಲನು ಬರೆದ ಪತ್ರಿಕೆ 12ನೇ ಅಧ್ಯಾಯ Verse 1ನೇ 1 and 2. ವಚನದಿಂದ, 1 and 2. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂದು ಪೌಲನು ಬರೆಯುತ್ತಾನೆ. Do not be conformed to this world, ಇಹಲೋಕದ ನಡವಳಿಕೆಗೆ ನೀವು ಹೊಂದಿಕೊಂಡು ಅದನ್ನ ಅನುಸರಿಸಬೇಡಿರಿ, but be ye transformed. ನೀವು ಸುಧಾರಣೆ ಹೊಂದಿರಿ ಅಥವಾ ನೂತನಗೊಳ್ಳಿರಿ. It is the responsibility of each child of God who is saved by the grace of God, that he should submit himself for this renewal that happens in his life day by day. ಈ ರೀತಿಯಾಗಿ ಅನುದಿನವೂ ತನ್ನ ಜೀವಿತದಲ್ಲಿ ಆಗುವಂತಹ ಈ ನವೀಕರಣ ಕಾರ್ಯದಲ್ಲಿ, ಶುದ್ಧೀಕರಣ ಕಾರ್ಯದಲ್ಲಿ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಟ್ಟು, ಒಪ್ಪಿಸಿಕೊಟ್ಟು, ನೂತನ ಮನಸ್ಸನ್ನ, ನೂತನ ನಡವಳಿಕೆಯನ್ನು ಹೊಂದಿಕೊಂಡು ಈ ಎಲ್ಲ ಈ ಲೋಕದ ನಡವಳಿಕೆಗಳನ್ನು ವಿಸರ್ಜಿಸಿ ಬಿಡುವುದು ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯ ಆದ್ಯ ಕರ್ತವ್ಯವಾಗಿರುತ್ತದೆ. We know well that what the Lord Jesus Christ has said. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಏನು ಹೇಳಿದ್ದಾನೋ ಅದು ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ತಿಳಿದಿದೆ. If any man want to follow me, let him deny himself, take up his cross daily and follow me. Luke's Gospel chapter 9 and verse 23. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳಿದ ಮಾತೇನೆಂದರೆ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು
ನನ್ನ ಹಿಂದೆ ಬರಲಿ. Dear children of God, dear brothers and sisters, what the Lord is expecting from you and me is this, that we may deny all the ungodliness that are there in our lives. ಪ್ರಿಯ ದೇವಜನರೇ, ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಿಂದ ಆತನು ಬಯಸುವಂಥದ್ದು ಏನೆಂದರೆ, ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಭಕ್ತಿಹೀನತೆಯ ಕಾರ್ಯಗಳನ್ನ ನಿರಾಕರಿಸುವುದು ಅಥವಾ ವಿಸರ್ಜಿಸುವುದನ್ನ ದೇವರು ಬಯಸುತ್ತಾನೆ. When we look into ourselves, we can understand very well there are many things that are there in our lives that are displeasing to our God. ನಮ್ಮ ಜೀವನದಲ್ಲಿ ನಮಗೆ ಗೊತ್ತು ಏನೆಂದರೆ, ದೇವರಿಗೆ ಮೆಚ್ಚುಗೆಯಾಗದೇ ಇರುವ ಅನೇಕ ಸಂಗತಿಗಳು, ಕಾರ್ಯಗಳು ನಮ್ಮಲ್ಲಿ ಇವೆ ಎನ್ನುವುದು ನಮಗೆ ಗೊತ್ತಿದೆ. When we are celebrating this bicentennial moment of Brethren Assemblies, let us surrender ourselves into the hands of God, that we may live a life that is pleasing to Him. ಈ ನಮ್ಮ ಸಹೋದರರ ಸಭೆಗಳ ಸಂಚಲನ ಅಥವಾ ಆಂದೋಲನ ಅಥವಾ ಚಳುವಳಿಯ ದ್ವಿಶತಮಾನೋತ್ಸವ ಕಾರ್ಯಕ್ರಮಗಳನ್ನ ನಡೆಸುತ್ತಿರುವಂತಹ ಭಾಗಿಗಳಾಗಿರುವಂತಹ ನಾವುಗಳು ಈ ಸಮಯದಲ್ಲಿ ನಮ್ಮನ್ನೇ ನಮ್ಮ ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ, ನಾವು ಆ ಪರಿಶುದ್ಧರಾಗಿ ನವೀಕರಣಗೊಂಡವರಾಗಿ ಜೀವಿಸುವುದಕ್ಕೆ ನಿನ್ನ ಕೃಪೆ ಕೊಡಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. Secondly, what we have to deny is all the lust of the world. ಎರಡನೇದಾಗಿ ನಾವು ವಿಸರ್ಜಿಸಬೇಕಾದ ಕಾರ್ಯಗಳು ಅಂದ್ರೆ ಲೋಕದ ಆಶೆಗಳನ್ನು ವಿಸರ್ಜಿಸಬೇಕು ಅಥವಾ ನಿರಾಕರಿಸಬೇಕು. We know very well there are many things around this world that are attracting us towards it. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಮ್ಮ ಸುತ್ತಲೂ ಇವೆ. ಅವೆಲ್ಲವೂ ಕೂಡ ನಮ್ಮ ಕರ್ತನಿಂದ ನಮ್ಮನ್ನ ಬೇರ್ಪಡಿಸುವಂತಹ, ದೂರ ಮಾಡುವಂತಹ, ದೇವರ ಅನ್ಯೋನ್ಯತೆಯಿಂದ ದೂರ ಮಾಡುವಂತಹ ಕಾರ್ಯಗಳು ತುಂಬಾ ಇವೆ. These are all the trap that Satan has kept in this world that we may fall. ಎಲ್ಲವೂ ಕೂಡ ಸೈತಾನನ ನಮ್ಮನ್ನ ಅವನ ಬಲೆಯಲ್ಲಿ ಬೀಳಿಸುವುದಕ್ಕಾಗಿ ಆತನು ಏರ್ಪಡಿಸಿರುವಂತಹ ವ್ಯವಸ್ಥೆಗಳು ಅಥವಾ ಸಂಗತಿಗಳು. So in my life and in your life, we all have to be very careful that we may not be attracted to the lusts of this world. ಅದರಿಂದಲೇ ನಾವು ಕೂಡ ನಮ್ಮ ಜೀವನದಲ್ಲಿ ಬಹಳ ಎಚ್ಚರವಾಗಿರಬೇಕು. ಸೈತಾನನ್ನು ತರುವಂತ ಈ ರೀತಿಯ ಯಾವುದೇ ಆಕರ್ಷಣೆಗಳಿಗೆ ನಾವು ಒಳಗಾಗಬಾರದು, ನಾವು ಬಲಿಯಾಗಬಾರದು, ಬೀಳಬಾರದು ಎಂಬುದಾಗಿ ಎಚ್ಚರ ವಹಿಸಬೇಕಾಗಿದೆ. Apostle John also is writing about that in his epistle. ಅಪೊಸ್ತಲನಾಗಿರುವಂತ ಯೋಹಾನನು ಕೂಡ ಆತನು ತಾನು ಬರೆದಂತ ಪತ್ರಿಕೆಯಲ್ಲಿ ಆತನು ಈ ರೀತಿಯಲ್ಲಿ ಬರೆದಿದ್ದಾನೆ. In chapter 2, 1 John chapter 2, 1 ಯೋಹಾನ 2ನೇ ಅಧ್ಯಾಯ, very familiar verses to us from verses 15 onwards. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತ ವಾಕ್ಯ ಭಾಗ 1 ಯೋಹಾನ 2ನೇ ಅಧ್ಯಾಯ 15ರಿಂದ 17ರವರೆಗೆ. Love not the world, neither the things that are in the world. If any man love the world, the love of the Father is not in him. For all that is in the world, the lust of the flesh and the lust of the eyes and the pride of life, is not of the Father, but is of the world. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಡಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. Why we need to deny the lust of the world? It is very well said in verse 17, and the world passeth away, and the lust thereof, but he that doeth the will of God abideth forever. ನಾವು ಯಾಕೆ ಲೋಕದ ಆಶೆಗಳನ್ನ ವಿಸರ್ಜಿಸಬೇಕು, ಯಾಕೆ ಲೋಕದ ಆಶೆ ನಿರಾಕರಿಸಬೇಕೆಂಬುದಕ್ಕೆ ಉತ್ತರ 17ನೇ ವಚನದಲ್ಲಿ ಆತನು ಬರೆಯುತ್ತಾನೆ.
ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು. Nothing that we see that are attracting us in this world will not remain. ನಮ್ಮನ್ನ ಆಕರ್ಷಣೆ ಮಾಡುವಂತಹ ಈ ಲೋಕದ ಯಾವ ಸಂಗತಿಗಳು ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ, ಅವೆಲ್ಲವೂ ಗತಿಸಿ ಹೋಗುತ್ತವೆ, ಹೋಗುವಂತವುಗಳೇ. That is why it is said there, denying ungodliness and all the lust of the world. ಆದ್ದರಿಂದಲೇ ತೀತನ ಪತ್ರಿಕೆ 2ನೇ 13ನೇ 12ನೇ ವಚನ ನೋಡುವಾಗ ಲೋಕದ ಅಲ್ಲಿ ನೋಡ್ತೇವೆ, ಎಲ್ಲಾ ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನೂ ವಿಸರ್ಜಿಸಿ ಎಂದು ಬರೆದದೆ. ಇವೆರಡನ್ನ ವಿಸರ್ಜಿಸಬೇಕು ಅಥವಾ ಇವೆರಡನ್ನ ನಿರಾಕರಿಸಬೇಕು. When we deny these two things, we have to add three more things in our lives. ಯಾವಾಗ ನಾವು ಈ ಎರಡನ್ನ ನಾವು ನಮ್ಮ ಜೀವಿತದಿಂದ ನಾವು ವಿಸರ್ಜಿಸುತ್ತೇವೆಯೋ, ಆಗ ನಾವು 3 ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು. There it is said, we have to add soberly, righteously, and godly. ಅಲ್ಲಿ ನೋಡುವಾಗ ಅಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಆತನು ಬರೆಯುತ್ತಾನೆ. Verse 12. 12ನೇ ವಚನ, ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರು ಮತ್ತು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. We should live soberly, righteously, and godly. ಸ್ವಸ್ಥಚಿತ್ತರಾಗಿಯೂ ಜೀವಿಸಬೇಕು, ನೀತಿವಂತರಾಗಿಯೂ ಜೀವಿಸಬೇಕು, ಭಕ್ತಿಯುಳ್ಳವರಾಗಿಯೂ ಈ 3 ರೀತಿಯಲ್ಲಿ ನಾವು ಜೀವಿಸಬೇಕೆಂದು ಕೃಪೆಯು ಬೋಧಿಸುತ್ತದೆ. Soberly means a child of God should have the right mind. ಸ್ವಸ್ಥಚಿತ್ತರು ಎಂಬುದಾಗಿ ಹೇಳುವಾಗ ದೇವರ ಮಕ್ಕಳು ಸರಿಯಾದ ಮನಸ್ಸನ್ನ ಹೊಂದಿದವರಾಗಿರಬೇಕು ಎಂಬುದೇ. Righteously, we know the meaning of it. ನೀತಿವಂತರಾಗಿ ಎಂಬುದಾಗಿ ಹೇಳುವಾಗ ನಮಗೆ ಅದರ ಅರ್ಥ ಗೊತ್ತದೆ. We have to lead a godly life. ನಾವು ಭಕ್ತಿಯುಳ್ಳ ಜೀವಿತವನ್ನ ಜೀವಿಸಬೇಕು. These qualities should be seen in our lives. ಈ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಕಂಡು ಬರಬೇಕು. The Lord has called us for a separated life for Him in this world. ನಾವೆಲ್ಲರೂ ಕೂಡ ನಮ್ಮ ಕರ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನ ಜೀವಿಸಬೇಕೆಂದು ಕರ್ತನು ಬಯಸುತ್ತಾನೆ. The Lord has saved us and kept us in this world. ಕರ್ತನು ನಮ್ಮನ್ನ ರಕ್ಷಿಸಿ ಈ ಲೋಕದಲ್ಲಿಟ್ಟಿದ್ದಾನೆ. But when we are living in this world, we should maintain the separation in our personal lives. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಎಲ್ಲವನ್ನ ಕಾಪಾಡಿಕೊಂಡವರಾಗಿ ನಾವು ಆತನಿಗಾಗಿ ಜೀವಿಸಬೇಕು. Our early forefathers, they understood the importance of living a separated life for the Lord in this world. ನಮ್ಮ ಮೂಲ ಪಿತೃಗಳು, ಸಹೋದರರ ಸಭೆಗಳ ಮೂಲ ಪಿತೃಗಳನ್ನ ನೋಡುವಾಗ ಅವರೆಲ್ಲರೂ ಕೂಡ ನಾವು ಕರ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನ ಜೀವಿಸುವುದರ ಪ್ರಾಮುಖ್ಯತೆಯನ್ನ, ಅಗತ್ಯತೆಯನ್ನ ಅರ್ಥ ಮಾಡಿಕೊಂಡಿದ್ದರು. For to lead a separated life, they had to pay a great price. ಆ ರೀತಿಯಾಗಿ ಪ್ರತ್ಯೇಕಿಸಲ್ಪಟ್ಟಂತ ಜೀವಿತವನ್ನ ಜೀವಿಸುವುದಕ್ಕಾಗಿ ಅವರು ಬಹಳ ದೊಡ್ಡ ಬೆಲೆಯನ್ನ ತೆರಬೇಕಾಯಿತು. In 2 Corinthians chapter 6 verses 14 and 15 very clearly said we should maintain a separation in this world. ಪೌಲನು ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ ಅದರ 14-15ನೇ ವಚನಕ್ಕೆ ಬಂದಾಗ ಪೌಲನು ಬಹಳ ಸ್ಪಷ್ಟವಾಗಿ ನಾವು ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನ ಜೀವಿಸಬೇಕು ಎನ್ನುವುದರ ಅಗತ್ಯತೆಯನ್ನು ಆತನು ಹೇಳುತ್ತಾನೆ. For the lack of time, I am not going to read those verses now. ಸಮಯದ ಅಭಾವದಿಂದಾಗಿ ನಾನು ಆ ವಾಕ್ಯಗಳನ್ನ ಓದುವುದಕ್ಕೆ ಹೋಗುವುದಿಲ್ಲ ಈಗ. But you all know it very well.
ನಾವೆಲ್ಲರೂ ಕೂಡ ಈ ವಾಕ್ಯವನ್ನ ಚೆನ್ನಾಗಿ ನಾವು ಬಲ್ಲವರಾಗಿದ್ದೇವೆ. We should not have any unequal yoke with the people of this world. ಈ ಲೋಕದ ಜನರೊಂದಿಗೆ ನಮಗೆ ಯಾವುದೇ ರೀತಿಯಾದಂತಹ ಸಮತೋಲನವಿಲ್ಲದಂತಹ ನೊಗವನ್ನ ಹೊತ್ತುಕೊಂಡು ಅವರೊಂದಿಗೆ ಇರಬಾರದು. This idea, what we read in the New Testament, is not a new one. It is there in the Old Testament too. ಇಜ್ಜೋಡಾಗಬೇಡಿರಿ ಎಂಬುದಾಗಿ ಹೇಳುವಂತ ಮಾತಿನ ಅರ್ಥ ಕೇವಲ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಇದೆ ಎಂಬುದಾಗಿ ಅಲ್ಲ, ಇದು ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ಹೇಳಲ್ಪಟ್ಟಂತಹ ಮಾತುಗಳೇ. That is what the Lord was expecting from the children of Israel. ಅದನ್ನೇ ಕರ್ತನು ಇಸ್ರಾಯೇಲ್ ಜನರಿಂದ ಆತನು ಎದುರು ನೋಡುತ್ತಿದ್ದನು. In Deuteronomy chapter 14 and verse 2, we read, the Lord has chosen them to be a special people for him. ಧರ್ಮೋಪದೇಶ ಕಾಂಡ ಪುಸ್ತಕ 14ನೇ ಅಧ್ಯಾಯ 2ನೇ ವಚನವನ್ನ ನೋಡುವಾಗ ದೇವರು ಆತನು ಹೇಳುವ ಮಾತನ್ನ, ಯಾಕಂದರೆ ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ ಎಂದು ಕರ್ತನು ಹೇಳುತ್ತಾನೆ. The same thing he again says in chapter 26 and verse 18 and 19 of Deuteronomy. ಅದೇ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 18-19ನೇ ವಚನದಲ್ಲಿಯೂ ಕೂಡ ದೇವರು ಅದೇ ಮಾತನ್ನು ಹೇಳುತ್ತಾನೆ. ಯೆಹೋವನು ನಿಮ್ಮನ್ನ ಸ್ವಕೀಯ ಜನರಾಗುವುದಕ್ಕೆ ಆರಿಸಿಕೊಂಡನೆಂಬುದಾಗಿ ಬರೆಯುತ್ತಾನೆ. They are a special people for him. ಅವು ಇಸ್ರಾಯೇಲ್ಯರಾದರೋ ದೇವರಿಗೆ ವಿಶೇಷ ಜನರು. So they had to maintain that holiness in their lives. ಅವರು ತಮ್ಮ ಜೀವಿತದಲ್ಲಿ ಆ ಪರಿಶುದ್ಧತೆಯನ್ನ ಅವರು ಕಾಯ್ದುಕೊಳ್ಳಬೇಕಾಗಿತ್ತು ಅಥವಾ ಕಾಪಾಡಿಕೊಳ್ಳಬೇಕಾಗಿತ್ತು. In the same way, we, the New Testament believers who are saved by the grace of God, we need to maintain that holiness in every walk of our life. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಾವು ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟವರಾಗಿರುವುದರಿಂದ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವವರು, ಕಾಯ್ದುಕೊಳ್ಳುವವರು ಆಗಿರಬೇಕೆಂದು ಕರ್ತನು ಬಯಸುತ್ತಾನೆ. Now, third thing that the grace do for us is said here in Titus chapter 2, that grace rewards us. ನಾವು ತೀತನ ಪತ್ರಿಕೆ 2ನೇ ಅಧ್ಯಾಯ 13-14ನೇ ವಚನವನ್ನ ಓದುವಾಗ ಅಲ್ಲಿ ದೇವರ ಕೃಪೆ ಮಾಡುವ 3ನೇ ಕಾರ್ಯ, ಆ ದೇವರ ಕೃಪೆ ನಮಗೆ ಪ್ರತಿಫಲಗಳನ್ನ ಅಥವಾ ಬಹುಮಾನಗಳನ್ನ ಕೊಡುತ್ತದೆ. The grace that redeemed us, ನಮ್ಮನ್ನ ವಿಮೋಚಿಸಿದ ಆ ಕೃಪೆ, the grace that teaching us day by day in our lives, ಅನುದಿನವೂ ನಮ್ಮ ಜೀವಿತದಲ್ಲಿ ಬೋಧನೆ ಮಾಡುವಂತ ದೇವರ ಕೃಪೆ, the same grace has kept a reward for us. ಅದೇ ಕೃಪೆ ನಮಗೋಸ್ಕರವಾಗಿ ಪ್ರತಿಫಲಗಳನ್ನ ಅಥವಾ ಬಹುಮಾನಗಳನ್ನ ಅದು ಸಿದ್ಧಪಡಿಸಿಟ್ಟುಕೊಂಡಿರುತ್ತದೆ. And what is that reward? It is said in verse 14. ಅಲ್ಲಿ 14ನೇ ವಚನಕ್ಕೆ ಬರುವಾಗ ಆ ಬಹುಮಾನ ಅಥವಾ ಪ್ರತಿಫಲ ಏನು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. That we are looking forward to a blessed hope and the glorious appearance of the Lord Jesus Christ. ಅಲ್ಲಿ ನೋಡುವ ಹಾಗೆ ಆ 14ನೇ ವಚನ, ಆತ ನಮ್ಮನ್ನ ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟಂತ ಕರ್ತನು ಭಾಗ್ಯಕರವಾದ ನಿರೀಕ್ಷೆಯನ್ನ ಕೊಟ್ಟಿದ್ದಾನೆ. Our great God and our Savior Jesus Christ is going to come very soon. ಮಹಾ ದೇವರು ಮತ್ತು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಅತಿ ಶೀಘ್ರವೇ ಬಹಳ ಬೇಗನೆ ಬರಲಿಕ್ಕಿದ್ದಾನೆ. And what is the reward in it? ಅದರಲ್ಲಿ ಆತನು ಕೊಡುವಂತ ಬಹುಮಾನಗಳೇನು, ಪ್ರತಿಫಲಗಳೇನು? That is what we read in 1 John chapter 3 and verse 1 onwards. ಅದನ್ನೇ ನಾವು 1 ಯೋಹಾನ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದುತ್ತೇವೆ. There we read in verse 2, when he appear, we shall be like him. 2ನೇ ವಚನವನ್ನ ನೋಡುವಾಗ
ಅಲ್ಲಿ ನಾವು ಹೀಗೆ ಓದ್ತೇವೆ, ಆತನು ಪ್ರತ್ಯಕ್ಷನಾದಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಎಂದು ಬರೆದಿದ್ದಾನೆ. When we see him as he is, we are going to be transformed like him. ನಾವು ಆತನನ್ನ ಹೇಗೆ ನೋಡುತ್ತೇವೆಯೋ ಅದೇ ಆತನ ಸಾರೂಪ್ಯಕ್ಕೆ ನಾವೆಲ್ಲರೂ ಕೂಡ ರೂಪಾಂತರಗೊಳ್ಳುತ್ತೇವೆ. That is the promise of this grace. ಅದು ಈ ಕೃಪೆಯ ಒಂದು ವಾಗ್ದಾನ. That we are going to be together with the Lord and we are going to be like unto him. ನಾವು ಕರ್ತನ ಸಂಗಡ ಸದಾ ಕಾಲ ಇರುವವರಾಗಿ ಹೋಗುತ್ತೇವೆ, ಮಾತ್ರವಲ್ಲದೆ ನಾವು ಆತನಂತೆ ಆಗುತ್ತೇವೆ. More than that, what we need in our lives. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಬೇರೆ ಏನು ಬೇಕು? That is the blessed hope that the Lord has given to us. ಆ ಒಂದು ಭಾಗ್ಯಕರವಾದ ನಿರೀಕ್ಷೆಯನ್ನೇ ಕರ್ತನು ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. And for that, there is a responsibility in our lives. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಜವಾಬ್ದಾರಿಕೆಯೂ ಇದೆ. There, Apostle John is writing, one who has this hope, purify himself. ಅಲ್ಲಿ ಅಪೊಸ್ತಲನಾಗಿರುವಂತಹ ಯೋಹಾನನು ಆತನು ಬರೆಯುತ್ತಾನೆ 3ನೇ ವಚನದಲ್ಲಿ, ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನ ನೋಡುವೆವು, ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. It is our responsibility, the responsibility of you and me, that to lead a pure life or a holy life for him in this world. ಇದೇ ನಮ್ಮೆಲ್ಲರ ಜವಾಬ್ದಾರಿಕೆ, ನನ್ನ ಮತ್ತು ನಿಮ್ಮ ಜವಾಬ್ದಾರಿಕೆ. ಯಾರ್ಯಾರು ಆತನ ಪ್ರತ್ಯಕ್ಷತೆ, ಆತನ ಬರೋಣದ ವಿಷಯದ ನಿರೀಕ್ಷೆಯುಳ್ಳವರಾಗಿದ್ದಾರೋ ಅವರು ತಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು, ಪರಿಶುದ್ಧ ಜೀವನವನ್ನ ನಡೆಸಬೇಕೆನ್ನುವುದೇ. So grace redeems us. ರಕ್ಷಣೆ ನಮ್ಮನ್ನ ವಿಮೋಚಿಸುತ್ತದೆ ಅಥವಾ ಬಿಡುಗಡೆ ಮಾಡುತ್ತದೆ. Grace reforms us or sanctifies us. ಕೃಪೆಯು ನಮ್ಮನ್ನ ಶುದ್ಧೀಕರಣಗೊಳಿಸುತ್ತದೆ ಅಥವಾ ಅದು ನಮ್ಮನ್ನ ಸುಧಾರಣೆ ಮಾಡುತ್ತದೆ. Grace rewards us. ಕೃಪೆ ನಮಗೆ ಬಹುಮಾನಗಳನ್ನ ಕೊಡುತ್ತದೆ. The Lord is going to come to receive us unto him very soon. ನಮ್ಮ ಕರ್ತನು ನಮ್ಮನ್ನ ತನ್ನಲ್ಲಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ಬಹಳ ಬೇಗನೆ ಬರಲಿಕ್ಕಿದ್ದಾನೆ. Let us wait for his coming. ಆತನ ಬರುಣಕ್ಕಾಗಿ ಕಾಯೋಣ. May his name be glorified. ಆತನ ನಾಮವೇ ಮಹಿಮೆ ಹೊಂದಲಿ. Once again, thank you for all. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.